ಒಂದು ಹಳ್ಳಿ ಇತ್ತು. ಆ ಹಳ್ಳಿಯೊಳಗ ಒಬ್ಬ ಬ್ಯಾಸಗಿ ದಿವ್ಸಕ್ಕೆ ಹಣ್ಣು ಮಾರಾಕ್ ಬಂದಿದ್ದ. ಹಣ್ಣು ಮಾರಾಕ್ ಬಂದಿದ್ದ. ಹಣ್ಣು ಮಾರಾಕ್ ಬಂದಾಗ ಒಂದು ಬಡ ಕುಟುಂಬ, ತಂದಿಲ್ಲ, ತಾಯಿ ಅಕ್ಕಿ ಇನ್ನೊಬ್ಬರ ಮನ್ಯಾಗ ಮುಸುರಿ ತಿಕ್ಕಿ ಬದುಕುವ ಹೆಣ್ಮಗಳು, ಬಡತನ. ಮಾವಿನ ಹಣ್ಣು ಬ್ಯಾಸಗಿ ದಿವ್ಸಕ್ಕೆ ಮಾರಾಕ್ ಬಂದಿದ್ರಲ್ಲ, ಓಣಿ ಹುಡುಗರೆಲ್ಲ ಮಾವಿನ ಹಣ್ಣು ಖರೀದಿ ಮಾಡ್ತಿದ್ರು. ಈ ಸಣ್ಣ ಹುಡುಗಿತ್ತಲ್ಲ, 6 ವರ್ಷದ ಹುಡುಗ, ಮೈ ಮ್ಯಾಲ ಹರಿದ ಬಟ್ಟಿ, ಮ್ಯಾಲ ಕೆದರಿದ ಕೂದಲ, ಹರಗ್ ಕಂಗಿ, ಹೋಗಿ ಮಾವಿನ ಹಣ್ಣು ಖರೀದಿ ಮಾಡೋರ್ ಮುಖ ನೋಡ್ತಿತ್ತು ಹುಡುಗ. ಬಡವ, ಆಶೆ ಹಣ್ಣು ತಿನ್ಬೇಕಂತ ತಗೊಳಕ್ ರೊಕ್ಕಿಲ್ಲ. ಎಲ್ಲ ಓಣ್ಯಾನ ಹುಡುಗರು ರೊಕ್ಕ ತಗೊಂಡು ಬಂದು ಮಾವಿನ ಹಣ್ಣು ತಗೊಂಡು ಹೋಗಿದ್ರು. ಈ ಹುಡುಗ ಅಷ್ಟ ಮಾರಿ ನೋಡ್ಕೊಂತ ನಿಂದಿರ್ತಿತ್ತು, ಪಾಪ ಬಡವ. ಆದ್ರ ಮಾವಿನ ಹಣ್ಣು ಮಾರುವ ಮನುಷ್ಯನ ಮನಸ್ಸು ಚಲೋ ಇತ್ತು. ಅವ ಏನಂದ ಅಂದ್ರ, ನೀನು ಮಾವಿನ ಹಣ್ಣು ತಗೊಳ್ಳೋ ಅಂದ ಆ ಹುಡುಗ. ಆ ಹುಡುಗಂತೂ, ಇಲ್ಲ, ನಾವು ತಗೊಳಕ್ ಆಗೋದಿಲ್ಲ, ನಾವು ಬಡವ್ರದೀವಿ. ಅವಾಗ ಅವ ಮಾವಿನ ಹಣ್ಣು ಮಾರ ಮನುಷ್ಯ ಅಂತಾನ, ಬಡವಿದ್ರೆ ಏನಾಯ್ತು ತೋಳೋ, ನಾನ್ ನಿನಗೊಂದು ಪುಕ್ಕಟೆಯಾಗಿ ಕೊಡ್ತೀನಿ ತಗೋ ಅಂದ. ಅವಾಗ ಹುಡುಗಂತಾನ, ನೋಡು, ನಾ ಪುಕ್ಕಟೆ ಬಲ್ಲೆ. ಯಾಕಂದ್ರ ನನ್ನ ತಾಯಿ ನನಗೊಂದು ಮಾತು ಕಲಿಸಾಳ, ನಿನಗೊಂದು ಹಣ್ಣು ಪುಕ್ಕಟೆಯಾಗಿ ಕೊಡ್ತೀನಿ ತಗೋ ಅಂತ. ಮಾವಿನ ಹಣ್ಣು ಮಾರವ ಹೇಳ್ತಾನ. ಬಡವ 6ನೇ ಕ್ಲಾಸಿನ ಹುಡುಗ ಹೇಳ್ತಾನ, ನೋಡು, ನಮ್ಮವ್ವ, ನಾವು ಬಡವ್ರು ಇರಬಹುದು, ನಮ್ಮ ಅಪ್ಪ ಇಲ್ಲ, ನಾ ಬಡವದೀನಿ, ಆದ್ರೆ ನನ್ನ ತಾಯಿ ಮಂದಿ ಮನ್ಯಾಗ ಮುಸುರಿ ತಿಕ್ಕಿ ಬದುಕುದ್ರು ಸಹಿತ ನನಗೊಂದು ನೀತಿಯ ಮಾತು ಕಲಿಸಾಳ ನನ್ನ ತಾಯಿ. ನನ್ನ ತಾಯಿ ಏನು ಕಲಿಸಾಳ ಅಂದ್ರ, ಮಗ, ನೀ ಈ ಜಗತ್ತಿನೊಳಗ ಬೆಳೆದು ದೊಡ್ಡವ ಅನಿಸ್ಕೋಬೇಕಾಗಿತ್ತಂದ್ರ ಎಂದೂ ಪುಕ್ಕಟೆಯಾಗಿ ಇನ್ನೊಬ್ಬರದು ತಿನ್ನಬೇಡ ಅಂತ ನಮ್ಮ ತಾಯಿ ಕೊಟ್ಟ ಸಂಸ್ಕಾರ ಇದು ನಮಗ. ಮಗ, ಪುಕ್ಕಟೆಯಾಗಿ ಎಂದೂ ಇನ್ನೊಬ್ಬರು ತಿನ್ನಬೇಡ ಅಂತ ನನ್ನ ತಾಯಿ ಸಂಸ್ಕಾರ ಕೊಟ್ಟಾಳ. ಏನು ಒಂದು ಶಬ್ದ ಹೇಳಕ್ಕೇನು ಫಿಸಿಕ್ಸ್ ಹೇಳಿಲ್ಲ, ಕೆಮಿಸ್ಟ್ರಿ ಹೇಳಿಲ್ಲ. ಮಗ, ಜೀವನದೊಳಗೆ ಪುಕ್ಕಟೆ ಎಂದೂ ಇನ್ನೊಬ್ಬರು ತಿನ್ನಬೇಡಪ್ಪ ಅಂತ ಕಲಿಸಾಳ. ಒಂದು ಲೈನ್ ಇದು. ಎಂದೂ ಜೀವನದಾಗ ಪುಕ್ಕಟೆಯಾಗಿ ಇನ್ನೊಬ್ಬರದು ತಿನ್ನುವುದು ಬೇಡಪ್ಪ ಅನ್ನುವ ಒಂದೇ ಒಂದು ಲೈನ ನಮ್ಮ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಮಕ್ಕಳ ಎದೆಯೊಳಗೆ ಮೂಡಿಸಿ ಬಿಟ್ರೆ ಭಾರತ ವಿಶ್ವಗುರು, ಮತ್ತೇನು ಮಾಡೋದು ಬೇಕಾಗಿಲ್ಲ. ನಾವು ಇದು ಒಂದು ಶಬ್ದ ಸರ್. ಏನು ತಾಯಿ ಸಂಸ್ಕಾರ ಕೊಟ್ಟಾಳ, ಅದಕ್ಕೆ ಮನುಷ್ಯನೇ ಈ ಮನಸ್ಸಿಗೆ ಸಂಸ್ಕಾರ ಕೊಡು. ಈ ಮನಸ್ಸಿಗೆ ಒಳ್ಳೆಯದಕ್ಕೆ ಸಂಸ್ಕಾರ ಕೊಡಬೇಕು. ಕಣ್ಣು ಒಳ್ಳೆಯದನ್ನು ನೋಡಬೇಕು, ಕಾಲು ಒಳ್ಳೆಯದರ ಕಡೆ ಹೆಜ್ಜೆ ಹಾಕಬೇಕು. ಇದು ಸಂಸ್ಕಾರ. ಇದು ನಿನ್ನೆ ಏನಾಗೈತಿ ಆಗ್ಲಿ ಅಷ್ಟೇ. ಯಸ್ಟರ್ಡೇ ಇಸ್ ಓವರ್. ನಿನ್ನೆ ಕಳೆದು ಹೋಗಿದೆ ಅಷ್ಟೇ. ಟುಡೇ ಇಸ್ ದ ಫಸ್ಟ್ ಅಂಡ್ ಬೆಸ್ಟ್ ಡೇ ಫಾರ್ ದಿ ರೆಸ್ಟ್ ಆಫ್ ಮೈ ಲೈಫ್. ಇವತ್ತು ಹೊಸ ದಿನ ಆಯ್ತು, ಹೊಸ ಕಣ್ಣೈತಿ. ಋಷಿಗಳು ಪ್ರಾರ್ಥನೆ ಮಾಡ್ತಿದ್ರು, ನನ್ನ ಕಣ್ಣ ಬೆಳಿಗ್ಗೆದ್ದಾಗ ಚಲೋದು ನೋಡ್ಲಿ, ಚಲೋದು ಕೇಳಿ, ಚಲೋದು ಮಾತಾಡ್ಲಿ, ನನ್ನ ಕಾಲ ಒಳ್ಳೆಯದರ ಕಡೆ ಹೆಜ್ಜೆ ಹಾಕಲಿ. ಮನುಷ್ಯನೇ, ಒಳ್ಳೆಯದನ್ನು ನೋಡು, ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಮಾತಾಡು, ಒಳ್ಳೆಯದರ ಕಡೆ ನಿನ್ನ ಹೆಜ್ಜೆಯನ್ನು ಹಾಕು. ಇದು ಸಂಸ್ಕಾರ. ಇದು ಈ ಜಗತ್ತು ಅಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ಕೂಡ ಇರ್ತಾವೋ ಮನುಷ್ಯನಿಗೆ. ಈ ಜಗತ್ತಿನೊಳಗ ತಿಳ್ಕೊಂಡು ಬದುಕಷ್ಟೇ. ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ದೇವರ ಕೈ ಕೊಟ್ಟಾನ. ಈ ಕೈಯಿಂದ ನಾವು 10 ಮಂದಿಗೆ ಹೊಡಿಬಹುದು. ಇದೇ ಕೈಗಳನ್ನು ಬಳಸಿ ನೀವು 10 ಮಂದಿಗೆ ಹೊಡಿಬಹುದು. ಇದೇ 2 ಕೈಗಳನ್ನು ಬಳಸಿ ವೇದಿಕೆ ಮ್ಯಾಲ ಬಂದು ನಿಂತು ಕೈ ಮುಗಿದ್ರಿ ಅಂದ್ರೆ ಏಕಕಾಲಕ್ಕೆ 10,000 ಮಂದಿಗೆ ಮುಟ್ಕೋಬಹುದು. ಇದು ಕೈಗಳ ಸಾಮರ್ಥ್ಯ. ದೇವರ ಕೈಯಾಗ ಬರೇ ಹೊಡ್ಯಾಕ ಕೊಟ್ಟಿಲ್ಲ, ಹಿಂಗ ಮುಗ್ಯಾಕು ಕೊಟ್ಟಾನ. ಬಸವಣ್ಣ ಶರಣು ಶರಣಾರ್ಥಿ ಅಂದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಘ. ಇದು ಕಲ್ಯಾಣ. ಇದು ಅಷ್ಟೆ ಗೊತ್ತಿರಬೇಕು ಮನುಷ್ಯನಿಗೆ. ಇದು ಏನು ಹೆಜ್ಜೆ ಇಟ್ಟಾನ. ಗಾಂಧಿ ಒಂದು ಹೆಜ್ಜೆ ಇಟ್ಟರೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬಸವ ಒಂದು ಹೆಜ್ಜೆ ಇಟ್ಟರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಅವನ ಹೆಜ್ಜೆಯ ಗುರುತುಗಳು. ಒಳ್ಳೆಯದು ಕೆಟ್ಟದ್ದು ಇರ್ತೈತಿ. ಜಗತ್ತಂದ್ರೆ ಹೆಚ್ಚು ಕಡಿಮೆ ಇರುವುದಲ್ಲ. ಈಗ ನೀವು ಮೈಂದರಿ ಊರಿಗೆ ಬರ್ತೀರಿ. ಮೈಂದರಿಗೆ ಊರಿಗೆ ಬರುವಾಗ ಊರು ಮುಂದ ತಿಪ್ಪಿನೂ ಕಾಣ್ತಾವ, ನಿಮ್ಗ ಹೂವಿನ ಗಿಡನೂ ಕಾಣ್ತಾವ. ಎರಡೂ ಇರೋದಲ್ಲ ಊರಂದ ಮೇಲೆ. ಮೈಂದರಿಗೆ ಬಂದಾಗ ನೀವು ತಿಪ್ಪಿನೂ ಕಾಣ್ತಾವ, ಹೂವಿನ ಗಿಡನೂ ಕಾಣ್ತಾವ. ಮನುಷ್ಯನೇ ಮುಂದಿನ ಊರಿಗೆ ಹೋಗಿ ಹೇಳುವಾಗ ಮೈಂದರಿಗೆ ಊರಿನ ತಿಪ್ಪಿ ಪ್ರಚಾರ ಮಾಡಬೇಡ, ಇಲ್ಲಿ ಹೂವ ಪ್ರಚಾರ ಮಾಡುವುದನ್ನ ಕಲಿ. ಇದು ಜೀವನ. ಇದು ಅಷ್ಟೇ. ಜಗತ್ತಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರ್ತಾವ ಅಷ್ಟೇ. ನಾವೇನು ಮಾಡ್ತೀವಿ, ಏನೋ ಆತು ಅಂದ್ರೆ ಯಾರೋ ಮಾಡಿಸ್ಯಾರಿ. ನಮಗ ಏನು ಮಾಡಿಸ್ಯಾರ? 3 ದಾರಿ ಮಣ್ಣು ಕೂಡದಲ್ಲಿ ಮಾಡಿಸ್ಯಾರ.
3 ದಾರಿ ಮಣ್ಣು ತೊಗೊಂಬಂದು ತಲಿ ತಿಕ್ಕ್ಯಾರ ನಮಗ. ಎದ್ರಾಗ? ಆ ಕೊಬ್ಬರಿ ಎಣ್ಣೆಗ. ಆ ಪ್ಯಾರಾಚೂಟ್ ಕಂಪನಿ ಅಂತೈತಿ, ಸುಮ್ಮನಿರುವ, ನನ್ನ ಕಂಪನಿ ಬಂದಾಗೈತಿ ಮನುಷ್ಯ. ನಿಮ್ಮಂಥವ್ರ ಕಾಲಾಗ ಎಷ್ಟೋ ಕಂಪನಿ ಬಂದಾಗ್ಯ. 3 ದಾರಿ ಮಣ್ಣು ತಂದು ತಲಿ ತಿಕ್ಕ್ಯಾರಂತೀವಿ. ಭೂಮಿ ತಾಯಿ ಅಂತಾಳ, ನಾನ್ಯಾಕೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಕ್ ಹೋಗ್ಲೋ ಮನುಷ್ಯನೇ, ಸುಮ್ಮನ ಕಷ್ಟಪಟ್ಟು ಸುಮ್ಮನ 4 ಕಾಳು ಉಗ್ಗಿ ಹೋಗು, 4 ಕ್ವಿಂಟಲ್ ನಿನ್ನ ಮನ್ಯಾಗ ತಂದಿಡ್ತೀನಂತ ಭೂಮಿ ತಾಯಿ ಅಂತಾಳಲ್ಲ. ಒಳ್ಳೇದೈತಿ ಜಗತ್ತಿನೊಳಗೆ. ಚಲೋದು ಕೇಳು, ಚಲೋದು ಮಾಡು, ಚಲೋದು ತಿಳ್ಕೊ, ಚಲೋ ವಿಚಾರಗಳಿಂದ ಬರು. ನಾವು ಭಿಕ್ಷಕರಂತ ಕರಿತೀವಿಲ್ಲ, ಭಿಕ್ಷಕರಂತ ಯಾರಿಗೆ ಕರಿಬೇಕು ಅಂದ್ರ, ನಾವೇನ್ ತಿಳ್ಕೊಂಡಿವಿ ಅಂದ್ರ, ಬೆಳಿಗ್ಗೆದ್ದು ಕೂಡ್ಲೆ ಯಾರ ತಟ್ಟ್ಯಾಗ ಏನೂ ಇರುದಿಲ್ಲ. ತಾಟ್ ಅಂತೀರೇನಂತೀರಿ ನಾವು? ತಾಟ್. ಯಾರ ತಾಟಿನೊಳಗೆ ಏನೂ ಇರುದಿಲ್ಲ, ತಾಟ್ ಖಾಲಿ ಇರ್ತೈತಿ, ಇನ್ನೊಬ್ಬರ ಮನೆ ಮುಂದೆ ಹೋಗಿ ಹೋಗಿ ಬೇಡ್ತಾರಲ್ಲ, ಅವರು ಭಿಕ್ಷುಕರು ಅಂತ ನಾವು ತಿಳ್ಕೊಂಡಿವಿ. ನಿಜವಾದ ಭಿಕ್ಷುಕರು ಬೆಳಿಗ್ಗೆ ಎದ್ದಾಗ ಯಾರ ತಟ್ಟಿಯೊಳಗ ಅನ್ನಿಲ್ಲವೋ ಅವರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಲ್ಲವೋ ಅವರು ಭಿಕ್ಷುಕರನ್ನುವ ಸತ್ಯ ನಾವು ತಿಳ್ಕೋಬೇಕಷ್ಟೆ. ಇದೂ ಸಂಯಮ, ಇದೂ ಸಂಸ್ಕಾರ. ಇದರ ಮೇಲೆ ಈ ಜೀವನದ ಬಂಡಿ ಕಟ್ಟುವುದು. ತಮಗೆಲ್ಲ ಶರಣು ಶರಣು.